ಟಿಪ್ಪು ಜಯಂತಿ ಮತ್ತು ಅದರ ಸುತ್ತಿರುವಂತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ರಜಾಕ್ ಅವರನ್ನು ಕೇಳಬೇಕಾದ ಒಂದು ಪ್ರಶ್ನೆ ಇದೆ. ನೀವು ಔರಂಗಜೇಬ್ ಜಯಂತಿ ಮಾಡ್ತೀನಿ ಅಂತ ಹೇಳಿದ್ರಿ. ಟಿಪ್ಪು ಜಯಂತಿಯ ವಿಚಾರದಲ್ಲಿ ಈಗಾಗಲೇ ನಾವು ಚರ್ಚೆ ಸಾಕಷ್ಟು ಮಾಡಿದ್ವಿ. ಅದು ಯಾಕೆ ವೈಭವೀಕರಣ ಮಾಡುವಾಗ ಅತಿರೇಕದ ವೈಭವೀಕರಣ ಯಾಕೆ? ಅಂದ್ರೆ ಯಾರ ವಿರುದ್ಧ ಆರೋಪಗಳಿದಾವೆ ಅವರನ್ನೇ ಯಾಕೆ ವೈಭವೀಕರಿಸ್ತೀರಿ ಅಂತ? ಹೌದು, ಇವಾಗ ಸಂವಿಧಾನದ ಪುಸ್ತಕ ಬರೆದ್ರಲ್ವಾ, ಆ ಸಂವಿಧಾನದ ಪುಸ್ತಕದ ಮೇಲೆ 22 ಮಹಾಪುರುಷರ ಚಿತ್ರಗಳನ್ನು ಹಾಕಿದ್ರು. ಅದರಲ್ಲಿ ಟಿಪ್ಪು ಸುಲ್ತಾನರು ಒಬ್ಬರು. ನೀವು ಇವಾಗ ನಿಮಗೆ ಯಾರು ಇಷ್ಟ ಆಗಲ್ವೋ ಅವರನ್ನು ನಾವು ವೈಭವಿಸಬಾರ್ದು ಅಂತ ಏನಿಲ್ವಲ್ಲ, ಇವತ್ತಿಂದ ಅಲ್ವಲ್ಲ. ನಾವು ಚಿಕ್ಕ ವಯಸ್ಸಿಂದನೂ ಟೈಗರ್ ಆಫ್ ಮೈಸೂರು ಅಂದ್ಕೊಂಡೇ ಬಂದಿದ್ದು. ಇದು ರಾಜಕಾರಣಕ್ಕೋಸ್ಕರ ಇವರ ನಿಲುವನ್ನು ಬದಲಾಯಿಸ್ಕೊಂಡ್ಬಿಟ್ರೆ ನಾವು ಅದನ್ನು ಬಿಟ್ಕೊಟ್ಬಿಡ್ಬೇಕಾ? ಇವತ್ತು ಒಂದು ರಾಜಕಾರಣಕ್ಕೋಸ್ಕರ ಅಲ್ಲಿ ಮೊಘಲ್ ಸರಾಯ್ ಅಂತ ಇದ್ದದನ್ನು ಅದನ್ನು ದೀನ್ ದಯಾಳ್ ಉಪಾಧ್ಯಾಯ ಅಂತ ಇವರು ಹೆಸರಿಗೆ ಬಿಟ್ರೆ ಇತಿಹಾಸ ಬದಲಾಗ್ಬಿಡುತ್ತಾ? ಇಲ್ವಲ್ಲ. ನಾನಿವತ್ತೇನು ಹೇಳ್ತೀನಿ, ನಮಗೆ ಟಿಪ್ಪು ಸುಲ್ತಾನ್ ಅಂದರೆ ಒಂದು ಭಕ್ತಿ, ಒಂದು ಗೌರವ, ಒಂದು ಅಭಿಮಾನ, ಅದನ್ನು ನಾವು ಮಾಡ್ಕೊಳ್ತೀವಿ. ಇವಾಗ ನೀವು ಕೊಡುವರ ಜೊತೆ ಹೆಂಗ್ ಮಾಡ್ಬೋದು? ಯಾರ ವಿರುದ್ಧ ಆರೋಪಗಳಿದಾವೋ ಅವರನ್ನೇ ವೈಭವೀಕರಿಸಬೇಕು ಅಂತ ಯಾಕೆ ಹಠ ಅಂತ? ಬ್ರಿಟಿಷರ ವಿರುದ್ಧ ಇಡೀ ದೇಶದಲ್ಲಿ ಯಾವುದಾದ್ರೂ ಒಬ್ಬ ರಾಜ ಮೂರು ಯುದ್ಧಗಳನ್ನು ಗೆದ್ದಿರುವ ಒಬ್ಬ ರಾಜನ ಹೆಸರು ಸ್ವಾಮಿಗಳ ಹೇಳಿರಲಿ, ಇಲ್ಲ ಕಾರ್ಯಪ್ಪನವ್ರು ಹೇಳಿ, ಯುದ್ಧ ಗೆದ್ರಲ್ವಾ, ಧೈರ್ಯತನ ತೋರಿಸಿದ್ರಲ್ವಾ, ಶೌರ್ಯ ಗೆದ್ದಿಲ್ಲ, ಸೋತಿದ್ದು ನಾವು ಎಲ್ಲಿ ಗೆದ್ದಿದ್ದು? ಮೈಸೂರು ಯುದ್ಧದಲ್ಲಿ, ಎರಡನೇ ಮೈಸೂರಲ್ಲಿ ಸೋತಿದ್ದು, ಮೂರನೇ ಮೈಸೂರು. ಮಕ್ಕಳನ್ನ ಅಡಾಯಿಟ್ರು ಅಂತ ನೀವೇ ಹೇಳ್ತೀರಿ. ಯುದ್ಧ ಗೆದ್ದವರು ಮಕ್ಕಳನ್ನ ನಾಟಕ ಮಾಡ್ಲಿಕ್ಕೆ ನಿನಗೆ ಯೋಗ್ಯತೆ ಇಲ್ಲ ರಜಾಕ್. ನಿನಗೆ ಯೋಗ್ಯತೆ ಇಲ್ಲ. ಡ್ರಾಮಾ ಈಸ್ ಒನ್ ಆಫ್ ದ ನಿಮಗೆ ಯೋಗ್ಯತೆ ಇಲ್ಲ. ನಾಯಿ ಮಾಂಸ ಮಾರುವವನಿಗೆ ನಾಟಕದ ವಿಷಯ ಬರ್ತಾಡಕ್ಕೆ ಯೋಗ್ಯತೆ ಇಲ್ಲ. ನಾಟಕ ಅಂತ ಹೇಳಿ ಡಿಬೇಟ್ ತರ ಮಾಡ್ರಿ ಕಾರ್ಯಪ್ಪನವ್ರೆ. ಯಕ್ಷಗಾನ ಅಲ್ಲರಿ, ಡಿಬೇಟ್ ತರ ಮಾಡ್ರಿ. ಅಷ್ಟೊಂದು ಆಸೆ ನಾಯಿ ಮಾಂಸ ತಿನ್ನೋಕೆ? ಒಂದು ನಿಮಿಷ ಬಿಡಿ, ಅದು ವೈಯಕ್ತಿಕ ವಿಚಾರ. ಈ ಡಿಬೇಟ್ ನಾಯಿ ಮಾಂಸದ ಬಗ್ಗೆ ಯಾಕೆ ಅಂತ ಕೇಳಿದ್ರೆ ಚಾನಲ್ ತೋರಿಸ್ತಲ್ಲ, ಯಾಕೆ ವೈಭವೀಕರಣ ಚರ್ಚೆಗೆ ಹೋದ್ರೆ ರಿಪೋರ್ಟ್ ಬರ್ತಲ್ವಾ? ಬಿಡಿ ಬಿಡಿ, ಲ್ಯಾಬೋರೇಟರೀಸ್ ಇಂದ ವೈಯಕ್ತಿಕ ವಿಚಾರ ಅರ್ಥ ಆಗಿಲ್ಲ ಕೂತ್ಕೊಂಡು ವೈಯಕ್ತಿಕವಾಗಿ ಈ ತರ ಈಗ ಯಾಕೆ ಆ ವೈಭವೀಕರಣ ಯಾರ ಮೇಲೆ ಆರೋಪಗಳಿದ್ದಾವೋ ಅವರನ್ನೇ ವೈಭವೀಕರಣ ಮಾಡೋದ್ರ ಹಿಂದೆ ಏನಾದ್ರು ಇದೆಯಾ ಅಂತ ಕೇಳಿದ್ರೆ, ಇವತ್ತಿಂದ ನಾವು ಶುರು ಮಾಡಿದ್ರೆ ತಪ್ಪು ಅಂತ ಹೇಳಲಿಕ್ಕೆ ನಿಮಗೂ ಅವಕಾಶ. ಆದ್ರೆ ಟಿಪ್ಪು ಜಯಂತಿ ಇವತ್ತಿಂದ ಆಚರಿಸ್ತಾ ಇಲ್ಲ. ಸಲ ಅವ್ರ ಸಂದಲ್ಲಾಗಿರ್ಲಿ, ಇವರು ಇವತ್ತಿಂದಲ್ಲ, ನೀವು ವೋಟರ್ ಬಗ್ಗೆ ಕೇಳಿದ್ದು ನಿಮ್ಮಲ್ಲಿ, ನೀವು ವೈಯಕ್ತಿಕ ಆಚರಿಸಿ, ನಮಗೆ ಪ್ರಶ್ನೆ ಇಲ್ಲ ಅದರಲ್ಲಿ. ಕರ್ನಾಟಕ ರಾಜ್ಯದ ವೋಟರ್ ಲಿಸ್ಟ್ ಅನ್ನ ಎತ್ತುಬಿಟ್ಟು ಅದರಲ್ಲಿ ಟಿಪ್ಪು ಎಂಬುವ ಹೆಸರು ಎಷ್ಟು ಜನರದಿದೆ ಅಂತ ನೋಡ್ಕೊಳ್ಳಿ. ಎಲ್ಲಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅಲ್ಲೇ ಸಿಗ್ಬಿಡುತ್ತೆ. ಎಸ್ ಕಾರ್ಯಪ್ಪ ಅವರೇ, ಇದು ವೈಭವೀಕರಣ ಇವತ್ತು ನಿನ್ನೆಯಿಂದಲ್ಲ. ನಾವು ಮೊದಲಿಂದಲೂ ಅವರನ್ನ ಗೌರವಯುತವಾಗಿ ನೋಡ್ಕೊಂಡು ಬಂದಿದ್ದೀವಿ, ಟಿಪ್ಪು ಸುಲ್ತಾನನ್ನ. ಸೊ ಇದನ್ನು ವೈಭವೀಕರಣ, ಕ್ರೌರ್ಯದ ವೈಭವೀಕರಣ ಅಲ್ಲ ಇದು. ಇದು ಹೌದು. ನೋಡಿ, ಇದು 1000 ವರ್ಷಗಳ ಇತಿಹಾಸ ಇರುವ ನಮ್ಮ ಭಾರತದಲ್ಲಿ ಮುಸ್ಲಿಂ ದಾಳಿಕೋರರಿಂದ ಹಿಡಿದು ಈಸ್ಟ್ ಇಂಡಿಯಾ ಕಂಪನಿಯವರಿಂದ ಹಿಡಿದು 1000 ವರ್ಷಗಳವರೆಗೆ ಈ ದಾಳಿಯನ್ನು ಅನುಭವಿಸಿ ಈ ಭಾರತ ಇನ್ನೂ ನಿಂತಿದೆ. ಈ ಹಿಂದೂ ಸಂಸ್ಕೃತಿ ನಿಂತಿದೆ. ಇದು ದಾಳಿಗಳು. ಈಗ ಅವರು ಕೂಡ ಯಾವ ಪರ್ಷಿಯನ್ ಮೂಲದಿಂದ ಬಂದವರೇ. ಅವರು ಹೈದರಾಲಿಯ ಅಪ್ಪ ಪರ್ಷಿಯನ್ ಮೂಲದಿಂದ ಬಂದವರೇ. ಒಬ್ಬ ಸೈನಿಕನಾಗಿ ಸೇರಿಕೊಂಡು ಮತ್ತೆ ಅವರನ್ನೆಲ್ಲ ವಿಷ ಉಣಿಸಿಕೊಂಡು ಇಲ್ಲಿಗೆ ಬಂದಿದ್ದು. ಇದು ನಾವು ನಮ್ಮ ಪಾಠಗಳಲ್ಲೇ ಓದಿದ್ದೀವಿ. 4 ಮೈಸೂರು ಯುದ್ಧಗಳಲ್ಲಿ ಗೆದ್ದಿದ್ದು ಹೈದರಾಲಿ, ಸೋತಿದ್ದು 3 ಯುದ್ಧ ಟಿಪ್ಪು ಸುಲ್ತಾನ್. 2ನೇ ಮಹಾಯುದ್ಧದಲ್ಲಿ ಸೋತು ಅದಕ್ಕೆ ಹಣ ಕೊಡಲಿಕ್ಕಾಗಿ ಅವರು ಮಕ್ಕಳನ್ನು ಅಡ ಇಟ್ಟದ್ದು ನಾವು ಓದಿದ್ದೀವಿ. 4ನೇ ಮೈಸೂರು ಯುದ್ಧದಲ್ಲಿ ಸತ್ತೇ ಹೋದ, ಕೋಟೆಯ ಒಳಗಡೆ ಬಂದಿಯಾಗಿದ್ದ, ತಪ್ಪಿಸಿಕೊಂಡು ಓಡಲಿಕ್ಕೆ ಸಾಮಾನ್ಯ ಸೈನಿಕನ ವೇಷ ಧರಿಸಿದ್ದ. ಇದೆಲ್ಲವೂ ಇತಿಹಾಸ ಇದೆ. ಗೆದ್ದಿದ್ದು ಗೆದ್ದಿಲ್ಲ, ಸೋತಿದ್ದು ನಾಟಕದಲ್ಲಿ ಬಂದಿರೋದು. ಗೆದ್ದಿಲ್ಲ, ಸೋತಿದ್ದು ತಪ್ಪಿಸಿಕೊಂಡು ಹೋಗಕ್ಕೆ ಯಾವನು ಪ್ರಯತ್ನ ಪಡಲಿಲ್ಲ. ನೋಡಿ, ಬ್ರಿಟಿಷರು ಬರ್ತಿದ್ದಾರೆ, ಟೈಗರ್ ಆಫ್ ಮೈಸೂರು ಅನ್ನುವ ಬಿರುದು ಬ್ರಿಟಿಷರು ಕೊಟ್ಟಿದ್ದು. ದಿಸ್ ಈಸ್ ದ ಪ್ಲೇಸ್ ಫಾರ್ ಟಿಪ್ಪು ವಾಸ್ ಫೌಂಡ್. ಯುದ್ಧದಲ್ಲಿ ಯುದ್ಧ ಮಾಡ್ತಾ ಹುತಾತ್ಮರಾಗಿದ್ದು ಹೇಳಿದ ಓಡೋಗಿದ್ದಲ್ಲ, ಮರ್ಸಿ ಪಡಿಷನ್ ಬರ್ತಿದ್ದಲ್ಲ.
ಎದ್ದಿದ್ದಾರೆ ಇವತ್ತಿಗೂ ಕೂಡ ಜಾಗ ಸುರಕ್ಷಿತವಾಗಿದೆ. ದ ಬಾಡಿ ಆಫ್ ಟಿಪ್ಪು ಸುಲ್ತಾನ್ ವಾಸ್ ಫೌಂಡ್ ಹಿಯರ್. ಇವತ್ತಿಗೂ ಮೈಸೂರಲ್ಲಿದೆ. ಒಂದು ಕಲ್ಲು ಮೇಲೆ ಬರ್ತಿದ್ದಾರೆ. ದ ಬಾಡಿ ಆಫ್ ಟಿಪ್ಪು ಸುಲ್ತಾನ್ ವಾಸ್ ಫೌಂಡ್ ಹಿಯರ್. ಬೇರೆ ಬಗ್ಗೆ ಹೋಗೋ ಪ್ರಯತ್ನ ಪಡಲಿಲ್ಲ. ಮಲಬಾರಲ್ಲಿರುವ ಟಿಪ್ಪುವಿನ ಇತಿಹಾಸ ಏನಿದೆ ನೋಡಿ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಅದು ನಿಮ್ಮ ಪ್ರಾಬ್ಲಮ್, ಅದು ನಮಗ್ ಸೇರಿದ್ದಲ್ಲ. ನಿಮಗ್ ಬೇಕಾಗ ನೀವು ಪುಸ್ತಕಕ್ಕೆ ಬರೀತೀರಾ, ಮುಖ್ಯಮಂತ್ರಿಗಳಾಗಿ ಒಂದು ಪುಸ್ತಕ ಬಿಡುಗಡೆ ಮಾಡ್ತೀರಾ, ನೀವು ಬಂದ್ಬಿಟ್ಟು ವೈಭವೀಕರಿಸ್ತೀರಾ, ನಿಮಗ್ ಬೇಡಾಗ ಮತಾಂಧ ಅಂತೀರಾ. ರಜಾಕ್ ಅವರೇ ಥ್ಯಾಂಕ್ ಯು. ಕಾರ್ಯಪ್ಪ ಅವರಿಗೂ ಕೂಡ ಧನ್ಯವಾದ, ವಚನೈ ಶ್ರೀಗಳಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.